ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ಡೇ 2 ಆಫ್ ಹಂಪಿ ಉತ್ಸವ ರೀ. ಇನ್ನೊಂದು ಪಾಸ್ ನಾನು ನೋಡಿರೇ ಇಲ್ಲ, ನನಗೂ ಗೊತ್ತಿಲ್ಲ. ಇದು ಮೀಡಿಯಾ ಪಾಸ್ ನಿನ್ನೆ ತೋರ್ಸೋಕ್ಕಾಗಿಲ್ಲ, ನಮ್ಮ ಮೂವರೆಗೂ ಸಿಕ್ಕಿರ್ತದೆ. ನಾವು ಆ ಕಡೆ ಪಾಪಡಿ ಕಪ್ಪಿ ಅವೆಲ್ಲರಿಗೂ ಸಿಕ್ಕೈತಿ. ಈಗ ಸೀದಾ ಈ ಪಾಸ್ ಮುಖಾಂತರ ನಿನ್ನೆ ಯಾವುದೇ ಇನ್ ಡೀಟೇಲ್ ತೋರ್ಸೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಪೂರಾ ಇನ್ ಡೀಟೇಲ್ ತೋರ್ಸೋಣ. ಮತ್ತು ಇವತ್ತು ಡ್ರೋನ್ ಶಾಟ್ ಇರುತ್ತೆ ರೀ, ಅಲ್ಲ ಡ್ರೋನ್ ಶೋ ಇರುತ್ತೆ. ಹೌದು, ಇನ್ನೊಂದು ಗೊತ್ತಿಲ್ಲಲ್ಲ ಸಂದೀಪ, ಇವಂದು ಇದಾಗಿತ್ತಲ್ಲ ಏನು ಇಂಜಿನಿಯರಿಂಗ್ ಎರಡು ಇದು ತಕೊಂಬಿಟ್ಟ ಅಲ್ಲ, ಯಾವಿಲ್ಲ ಈಗ ಹಂಗಂತ್ಯಾ? ಅನಾಹುತ ಟ್ರಾಫಿಕ್ ಹೇಳ್ಬಾರ್ದು, ಆ ನಮ್ಮನೆಗೈತಿ. ತಿರುಗಿ ಅವಾಗ ಕತ್ಲಾತ ಬರೋಣ, ಸುಸ್ತಾಗ್ಬಿಟ್ಟಾನ ಟ್ರಾಫಿಕ್ನಾಗ ಗೈಸ್. ಈಗ ನೋಡಾಕೈತಿರಲ್ಲ ಪೂರಾ ಡ್ರೋನ್ ಗೈಸ್. ಇದು ಫುಲ್ ಡ್ರೋನ್ ಸೆಟ್ ಮಾಡಾಕತ್ತಾರೆ ಈಗ ಡ್ರೋನ್ ಶೋಗೆ. ಫುಲ್ ಕಂಪ್ಲೀಟ್ ಡ್ರೋನ್ ಅಲ್ಲ, ಆ ಥರ ಬಿಡ್ತಾರಲ್ಲ. ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಎರಡನೇ ದಿನದ ಹಂಪಿ ಉತ್ಸವ 2026ನ ನಾಡಗೀತೆಯ ಮೂಲಕ ಅಕ್ಕಿ ಬೇಳೆಯಂತೆ ಬೀದಿಯಲ್ಲಿ ಮಾಡಿದ ಕಂಡೆನು ನಿನ್ನಾಳೆ ನಾನು ಬೆಂಕಿಯನ್ನು ತಂಪು ಕಂಡೆನು, ನನ್ನಾಳ ನಾನು ಬೆಂಕಿಯನ್ನು ತಂಪು ಕಂಡೆನು. ಮಾವನ ನೋಡು ನನ್ನ ಮೋಹಿಸಿ ಬಂದಾಗ, ಮಾವನ ನೋಡು ನನ್ನ ಮೋಹಿಸಿ ಬಂದಾಗ, ಮೇಲಿನಲ್ಲೂ ಸಿಹಿಯ ಕಂಡೆನು. ನಿನ್ನಾಳೆ ನಾನು ಕತ್ತಲನ್ನು ಮಗ ಕಂಡೆನು, ನನ್ನಾಳೆ ನಾನು ಮಕ್ಕಳನ್ನು ಸಮ ಕಂಡೆನು.
ಎದುರು ಬಸವಣ್ಣ ನಂದಿ ನೋಡಿ. ನಾಳೆ ಶಿವರಾತ್ರಿ ಇದೆ, ನಂದಿ ಆಗ್ಲೇ ಇಲ್ಲೇ ಪ್ರಕಟ ಆಗೋಗಿದೆ. ವಾವ್, ಆಕಾಶದಲ್ಲಿ ನಂದಿ ಇದೆ, ಫಸ್ಟ್ ಟೈಮ್ ನೋಡ್ತಾರಲ್ಲ. ಸಾಸಿವೆ ಕಾಳು ಗಣಪ, ಸಾಸಿವೆ ಕಾಳು ಗಣಪ. ಮೈಸೂರು ದಸರಾದ ಅಂಬಾರಿ ಇದು. ಆಕ್ಚುಲಿ ಮೈಸೂರಲ್ಲ, ಹಂಪಿ ಉತ್ಸವದ ಅಂಬಾರಿ ನೋಡಿ. ಆನೆ ನಿಮ್ಮನ್ನೇ ನೋಡ್ತಾ ಇದೆ ನೋಡಿ. ನೆಕ್ಸ್ಟ್ ಏನ್ ಬರತ್ ಹೇಳಿ? ಲಿಂಗ ಶಿವಪ್ಪ. ಓಂ ನಮ ಶಿವಾಯ. ನಾಳೆ ಶಿವರಾತ್ರಿ, ಶಿವ ಆಗ್ಲೇ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟಾಯ್ತು. ಮುಂದೆ ಯಾರು ಬರ್ತಾ ಇದ್ದಾರೆ ನೋಡಿ? ನಮ್ಮೆಲ್ಲರ ಅಣ್ಣ ರಾಮಯ್ಯ. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರು? ಬನ್ನಿ ನೋಡಿ, ಬನ್ನಿ ನೋಡಿ. ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್, ನಮ್ಮೆಲ್ಲರ ಪರಮಾತ್ಮ. ಬನ್ನಿ ಹಂಪಿ. ಹಂಪಿ ಬರ್ಲಿ. ಈ ಹಬ್ಬಕ್ಕೆ ಬರ್ಬೇಕಾದ್ರೆ ಮನ್ಸಲ್ಲಿ ಜೋಶ್ ಇತ್ತು, ಆದ್ರೆ ಮನ್ಸಲ್ಲಿ ಇನ್ನೊಬ್ರು ನಾಪಿಸ್ಕೊಂತ ಇದ್ರು. ಅವ್ರು ನಮ್ ಬಾಸ್ ಯಾರಲ್ಲ, ಒನ್ ಅಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಇವತ್ತಿನ ಹಂಪಿ ಉತ್ಸವ ಸಾಂಗ್ಸ್ ನ ಡೆಡಿಕೇಟ್ ಮಾಡ್ತಾ ಅವ್ರಿಗೋಸ್ಕರ ಶುರು ಮಾಡೋಣ. ಇಲ್ಲಿ ಎಷ್ಟು ಜನ ಲಾಸ್ಟ್ ಬೆಂಚ್ ಬಾಯ್ಸಿದ್ರೆ ಕೈ ಎತ್ತಿ ನೋಡೋಣ. ಈ ಹಾಡು ನಿಮಗೋಸ್ಕರ. ಲೆಟ್ಸ್ ಗೋ ಡಿಜೆ. ನಮ್ಮ ಕ್ಲಾಸ್ ಫುಲ್ ನಾಯ್ಸು. ಕಿರಲಿ ನಿನ್ನ ನಡಿಗೆ ಹುಡುಗಿರ ಕಡೆ. Let's go! RCB! ಇಲ್ಲಿ ನೋಡು ಅಲ್ಲಿ ನೋಡು, ಮನೆಯಾಗ ನೋಡು, ಮೆದೆಯಾಗ ನೋಡು, ಎಲ್ಲೋದ್ ಯಾರು, ಗುಮ್ಮೋದ್ ಯಾರು, ಜೋಶಿ ಯಾರು, ದುಡ್ಡಿಸಿ ಯಾರು. ಎಷ್ಟು ಖುಷಿ ಆಗ್ತಿದೆ ಇವತ್ತು. ಅದೇ ಈಗ ಅವ್ರು ಓದ್ ಕಡೆ ಎಲ್ಲ ಕಾವು ಕಾವು ಅಂತ ಕೇಳ್ತಾರೆ, ನಾನು ಓದ್ ಕಡೆ ಗಿಲಿ ಗಿಲಿ ಅಂತ ಕೇಳ್ತಾರೆ. ಸೊ ಖುಷಿ ಆಗತ್ತೆ ಅಲ್ವಾ? ಈಗ ಕಾವು ಮಾತಾಡಿಸ್ಬೇಕು, ಬಟ್ ಅದಕ್ಕೂ ಮುಂಚೆ ಇನ್ನೊಬ್ರು ಬರ್ಬೇಕು. ಯಾರು ಬರ್ಬೇಕು? ಇಬ್ರು ಒಟ್ಟಿಗೆ ನೋಡಿದ್ರೆ ಅಲ್ವಾ ಮಜಾ. ಕರೆಕ್ಟ್. ಓಕೆ, ಒಂದ್ಸರಿ ಜೋರ ಗಿಲ್ಲಿ ಅಂತ ಹೇಳಿ. ಅಷ್ಟೇನಾ?
ಎಲ್ಲ ಇವ್ರ ಆಶೀರ್ವಾದ ಕಾರಣ. ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ತಂದು ನಿಲ್ಸವ್ರೆ ಅಂದ್ರೆ ಎಲ್ಲ ಕರ್ನಾಟಕ ಜನ ಹಂಪಿ ಉತ್ಸವಕ್ಕೆ ಫಸ್ಟ್ ಬಂದಿರೋದು. ದೊಡ್ಡ ವೇದಿಕೆ ಮೇಲೆ ಈ ತರ ವೆಲ್ಕಮ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿಸಿ ಹಿಂಗೆಲ್ಲ ಮಾಡ್ತಾರೆ ಅಂತ ಸತ್ಯವರು ನಮ್ಗೆಲ್ಲ ಸಖತ್ ಖುಷಿ ಆಯ್ತು. ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಂದ್ರೆ ಆತರ ಈ ವೇದಿಕೆ ಅದಕ್ಕೆಲ್ಲಪ್ಪ ಅಂತ ಹೇಳಿದ್ದು ಚೆನ್ನಾಗಿದೆ, ನೋಡಕ್ ಖುಷಿ ಆಗುತ್ತೆ. ಬರುವಾಗ ಅಲ್ಲಿಂದ ಕಾರಿಗೆ ಬರ್ಬೇಕಾದ್ರೆ ನನಗೆ ಒಂಥರ ಫೀಲ್ ಆಯ್ತಿತ್ತು, ಮದುವೆ ಡ್ರೆಸ್ ಹಾಕಿದ್ರೆ ಅವಾಗಲೇ ಅದಕ್ಕೆ ಕಾರಣ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆಯಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ಇಷ್ಟಪಡ್ತೀವಿ ನಾವು. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಬರ್ಲಿ ಆ ಕಡೆಯಿಂದ ನಮಸ್ಕಾರ. ಶಿಲ್ಪಿಗಳ ನಾಡು. ಸೌಂಡ್ ಮಾಡಿದ್ರೆ ಯಾವುದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು ನಮ್ಮ ಕಡೆ ಎಷ್ಟು ಜನ ಹುಡುಗರ ನಾವು ಹುಡುಗಿರು ಸೌಂಡ್ ಮಾಡ್ತಾರೆ. ಹುಡುಗಿರ ಒಂದ್ ಚಿಕ್ಕ ಹಾಡು ಹೇಳ್ದ ಗುರು, ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ. ಯಾರಪ್ಪ ಅದು? ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ. ದೊಡವ ದೊಡವ ದಾಸೆ ಕೊಡು ನಮ್ಮಪ್ಪರಾಗ ಸಾರ್ಗಾಕೋ ಸೊಪ್ಪು ನೀನ್ ಮಾಡಿ ನಾವಿಬ್ರು ಮಾಡಿ ತಪ್ಪಲ್ಲ. 14ನೇ ತಾರೀಕು ನಾ ಬಂದಿದ್ದೆ ಅಣ್ಣ ಹೇಳಿದ್ಮೇಲೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇದೇ ತರ ಪ್ರೀತಿ, ಇದೇ ತರ ವಿಶ್ವಾಸ. ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಲಿಸಿದ್ದು ಪಕ್ಕ, ಎಲ್ಲನೇ ಆಶೀರ್ವಾದ. ಡೈಲಾಗ್ ಹೇಳಿದಾಗ ನನ್ನ ಎಲ್ಲ ಕಡೆ ಹೇಳ್ತಾ ಇರ್ತಾನಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಗದಲ್ ಇಟ್ಕೊಂಡು ಕಟಾಯಿಸ್ಬಾರ್ದು. ಶ್ರಾವಣ ಬಂತು ನಾಡಿಗೆ, ಬಂತು ಬಾಡಿಗೆ, ಬಂತು ಬೀಡಿಗೆ. ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ, ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ. ಒಪ್ಪು ಅಜರಾಮರ, ಎಂದೆಂದಿಗೂ ಅವರ ನಮ್ಮ ರಾಜಕುಮಾರ. ಒಪ್ಪು ಅಜರಾಮರ, ಎಂದೆಂದಿಗೂ ವಿಷಯ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗಿಲ್ ತಗೋ, ಹೇಳು. ಆ 20 ರೂಪಾಯಿ ಬಡ್ಡಿ ದುಡ್ಡು ಕೊಡ್ತೀನಲ್ಲ, ಬಡ್ಡಿ ಸಿಗಪ್ಪ. ಅವ್ನ ಮಗಳು ಮುಂದಟ್ಟಿಯ ಗಂಡ ಜೊತೆ ಓಡೋಗ್ತದಂತೆ. ಅಯ್ಯೋ ಶಿವನೇ, ಈ ದುಡ್ಡಿಟ್ಟಿರೋರು ಏನ್ ಮಾಡಿದ್ರು? ಚಂದನ ಕಟ್ಟ ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ. ಒಬ್ಬನೇ ದೋಸೆ ಚಟ್ಟಿ ಹಾಕೊಂಡು ಚಟ್ಟಿ ಬ್ಯಾಕೆ ಬಿಟ್ಟಿ ಸಿಕ್ಕಲ್ಲ. ಜನ್ನದಲ್ಲಿ ಆಸ್ತಿ ಪಾಪಿ ಜೋರಾಗದೆ ಗಂಡ ತೋರಿ ಗೊತ್ತಿದ್ದ ಸುತ್ತ ಕುತನವ. ಚಟ್ಟಿ ಹಾಕೊಂಡು ಚಟ್ಟಿ ಬ್ಯಾಕೆ ಬಿಟ್ಟಿ ಸಿಕ್ಕಲ್ಲ. ಮುಂಚಿದ ಗಂಡ ಇಟ್ಟು ಬಿಟ್ಟವ. ಜನ್ನದಲ್ಲಿ ಆಸ್ತಿ ಪಾಪಿ ಜೋರಾಗದೆ ಗಂಡ ತೋರಿ ಗೊತ್ತಿದ್ದ ಸುತ್ತ ಕುತನವ. ಎಳೆಲಂಬೂ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ, ನಿನಗಾಗಿ ಮಾತ್ರ ಜೀವಿಸುವೆ. ವಿಷಯ ಹೀಗಿರಲು ಅಪ್ಪಿ ಖುಷಿ ಆಗ್ತಿದ್ಯಾ? ಸೊ ನಮ್ಮ ಇಂಡಸ್ಟ್ರಿಯ ಡಾರ್ಲಿಂಗ್ ಕಪಲ್, ನಮ್ಮ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ಅವರು ಹಂಪಿ ಉತ್ಸವಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಖುಷಿ ಆಗ್ತಿದ್ರೆ ನಿಮ್ಮ ಹಾರ್ಟ್ ನ ತೋರಿಸ್ಬೇಕು. ಕಮಾನ್.
10 ವರ್ಷ ಆದ್ಮೇಲೆ ಬರ್ತಾ ಇದೆ, 12 ವರ್ಷ ಆಗಿತ್ತು. ನಾನು 2014ರಲ್ಲಿ ಶೂಟ್ ಮಾಡಿದ್ದೆ ಒಂದೊಂದು ಸಾಂಗ್ ನ. ಆಕ್ಚುಲಿ ಇವತ್ತು ನಮ್ಮ 5ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಎಲ್ಲೆಲ್ಲೋ ಪ್ಲಾನ್ ಮಾಡಿದ್ವಿ ಯಾವಾಗಕ್ಕೆ, ಸುಮಾರು ಯಾವ್ದಾದ್ರು ದೇಶದೊಂದಷ್ಟು ಲಿಸ್ಟ್ಗಳು ಬಂದಿತ್ತು. ಏನು ಕಾರಣಾಂತರಗಳಿಂದ ಅಲ್ಬೇಡ ಇಲ್ಲಿ ಬೇಡ ಅಂತ ಆಗ್ತಿತ್ತು. ಇಮಿಡಿಯೇಟ್ ಆಗಿ ಮೊನ್ನೆ ಹಂಪಿಗೆ ಫಿಕ್ಸ್ ಆಯ್ತು. ಐ ಲವ್ ಯು ಅಂತ ಹೇಳ್ತಾರೆ, ಹೇಳಿ ಅವ್ರಿಗೆ. ಅಲ್ಲ, ನಾನು ಹೇಳಿದ್ರೆ ಲೀಗಲ್ ಆಗಿ ಹೆಂಡತಿಗೆ ಹೇಳ್ತಾ ಇರೋದು, ಅದು ಮಜಾ ಇರಲ್ಲ ಅವ್ರಿಗೆ. ಹೇಳಿ ಒಂದ್ಸತಿ ಹೇಳ್ಬೇಕಾ? Yes. ವ್ಯಾಲೆಂಟೈನ್ಸ್ ಡೇ ಬೇರೆ ಆಯ್ತು, ಹೌದು. ಆನಿವರ್ಸರಿ ಬೇರೆ. ಐ ಲವ್ ಯು. So मिलन मेरे वतन के जरा आँख में भर लो पानी, जो शहीद हुए उनकी जरा याद करो कुर्बानी. ಹೇಳುವೆಂಗೆ ನಿನಗಾಗಿ ಜನ, ನಿನಗಾಗಿ ಮರಣ, ನೀನೆಂದೇ Thank you.
ತುಂಬಾ ಸೊಗಸಾಗಿ ನಿಜ ಪಾಪಡಿ ಮೇಲೆ ಅಡ್ಡ ಕಟ್ಟೆ ನನಗೆ ಇಲ್ಲಿ ಇತ್ತಡಿ ಬಾ ಇತ್ತಡಿ ಬಾ ಇಲ್ಲೇ ಬಾ ಅಲ್ಲಿ ಗೇಟ್ ಅಲ್ಲೇ ಕೊಡಲ್ಲ ನಿಮ್ಮ ಮಾತಿಗೆ ನಿಮ್ಮ ವಾಯ್ಸ್ಗೆ ಕಾಯ್ತಾ ಇದ್ದಾರೆ ಹಂಕೃಷ್ಣ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ 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 ಹಂಪೆ. ಈ ಕಂಪನಿಯಲ್ಲಿ ಟೈಮ್ ಯಾಕೆ ಮಾತಾಡ್ತಾರೆ? ಟೈಮ್ ಅಂದ್ರೆ ಪಕ್ಕಾ 4:20. ನೀವು ನನಗೆ ಸಿಗ್ತೀರಾ, ನನಗೂ ನಿಮಗೂ ಒಂದು ಅದೊಂದು ಮಕ್ಕಳಾಗುತ್ತೆ ಅನ್ಕೊಂಡೆ. ನೀವು ನನ್ನ ಟೈಟ್ ಆಗಿ ತಪ್ಪಿಕೊಂಡು 1 ಲೀಟ್ರು ಕಣ್ಣೀರು ಹಾಕಿ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನೀವೇ ನನಗೆ ಸರಿಯಾಗಿ ಹುಡುಗ ಅಂತ ಹೇಳ್ತೀರ ಕೇಳ್ಕೊಂಡೆ. ಆ ಕೈಗೂ ಬರಲಿಲ್ಲ. ನೀವು ನನಗೆ ಸಿಗೋದಿಲ್ಲ ಗೊತ್ತಾಗೋಯ್ತು, ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ. ಟೈಮ್ ಸರಿ ಇದ್ದಾಗ ಮನುಷ್ಯ ತಲೆ ಕೆಡ್ಕೊಂಡ್ರೆ ತಲೆ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ದಲ್ಲಿ ನಾನು ಇದಿಲ್ಲ, ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಅಂತ ಕೆಡ್ಕೊಂಡಿದ್ದೀನಿ ಕಣ್ರಿ. ನಿಮ್ಮ ನೆನಪು, ಬಿಕ್ಕಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ಗಂಟೆ ಸದ್ದು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು, ನಿಮ್ಮ ಮಾತು ಎಲ್ಲ ಮಿಕ್ಸ್ ಆಗಿ ಯಾವತ್ತು ರಿಪೇರಿ ಮಾಡಕ್ಕಾಗದಷ್ಟು ದೊಡ್ಡ ಗಾಯ ಆಗೋಯ್ತು ಕಣ್ರಿ ನಿಜ ಹಾರ್ಟಲ್ಲಿ. ನೀವೆಲ್ಲಿರಿ, ಹೇಗಿರಿ, ನನ್ನ ಮರೀರಿ, ನೆನಪಲ್ಲಿಟ್ಕೊಳ್ಳಿ. ನಿಮಗೆ ಮದುವೆ ಆಗಿ ಹಣ್ಣನ್ನು ಮುತ್ತಿಗೆ ಆಗಿ ಅಲ್ಲೆಲ್ಲ ಉದುರೋಗಿ ಕೊನೆಗೊಂದಿನ ಸತ್ರು. ಫೈನಲಿ ಮುಗಿದ್ರಿ ಟೈಮ್. ಅವಾಗ 2:35 ಆದ್ರಿ. ಈಗ ಫಸ್ಟ್ ಟೈಮ್ ಏನು ಫುಲ್ ಹಸಿಯಾ ಮಂಜ, ಫುಲ್ಲು ಮಂಜು ಗೈಸ್. ಚಳಿ ಅಂತೂ ನಾವು ಲಿಟ್ರಲ್ಲಿ ಐತಿ. ಈಗ ಫಸ್ಟು ಹೋಗಮ್ ಗೈಸ್. ಫಸ್ಟ್ ಏನಾದ್ರು ಕೂಳ್ ಹಾಕ್ಯಬೇಕು, ಸಿಗುತ್ತಾ ಇಲ್ಲ ಅನ್ನೋದು ಡೌಟೇ ಆಗೈತಿ. ನೋಡೋಣ ಗೈಸ್. ನೋಡ್ರಿ ಇಲ್ಲಿ ಹೆಂಗೆ ತೂರಾಗತ್ತಾರ ಬಸ್ಸಾಗ, ಹೊತ್ತ ತೂರಾಡಾಗತ್ತಾರ. ಸೊ ಈಗ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಕರೆಕ್ಟ್ ಪರ್ಫೆಕ್ಟ್ ಟೈಮ್ 4 ಗಂಟೆ ಆಗೈತೆ ರೀ. ಯಾಕಂದರೆ ಈಗ ಐಫೋನ್ ಹೊರನು ತೊಗೊಂಡೋಗ್ಯಾನ ವೀಡಿಯೋ ಅಪ್ಲೋಡಿಗೋಸ್ಕರ. ಈಗ ನಂದ್ರಾಗೂ ಚಾರ್ಜ್ ಇಲ್ಲ, 5% ಐತ್ರಿ. ಈಗ ಇನ್ನೊಂದು ಸ್ವಲ್ಪ ಹೊತ್ರಾಗೆ ನಮ್ಮ ಮಮ್ಮಿ ಕಸ ಹುಡುಕ್ತಾಳ. ಈಗ ಹೋದ್ರೆ ನಿಜ ಏನಂತ ನೋಡೋಣ ಗೈಸ್, ಹೋಗೋಣ. ಹಾಂ ಬಂದೀವಿ. ಟೈಮ್ ಏಟ್ ಆಗ್ಯದ ಗೊತ್ತಾ? ಅಲ್ಲ ಈಗ ಯಾಕಂದ್ರೆ ಗೈಸ್ ಶಿವರಾತ್ರಿ ತೋರಿಸ್ಬಾರ್ದು. ಟೈಮ್ ಐತಿ. ಈಗ ಏನು ಉಪವಾಸನೆ, ಈಗ ಉಪವಾಸನೆ ಅದೇನೋ ತಿಂದು. ಹಾಂ
ದಿನ ಸಿಗುತ್ತೆ ಮತ್ತು ಹಂಗಾಗೈತಿ ಈಗ ನಿನ್ನೂ ಬೇಸ್ ಇನ್ನೂ ತಿನ್ನಲಿಲ್ಲ ನಾನು ತಿಂದು ಏನಾಗುತ್ತೆ ಏನಾಗ್ತದೆ ಅಲ್ಲ ಕೇಳಕತ್ತೀನಿ ನಾನು ಅನ್ನ ಟೊಮೆಟೊ ಸಾರು ಹಾಂ ಟೊಮೆಟೊ ಸಾರು ಹ್ಮ್.